ಹಾಯ್ ಎಲ್ರಿಗೂ. ಇವತ್ತು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡೆ. ವೀಕೆಂಡ್ ಹೇಳ್ರಪ್ಪ. ಅಂದ್ರೆ ಯಾವಾಗ್ಲೂ ಮಾಲ್ ಅಥವಾ ಶಾಪಿಂಗ್ ಅಂತ ಹೋಗೋ ಬದಲು ಇವತ್ತು ಕೆನಲ್ ಸೈಡ್ ಒಂದು ವಾಕ್ ಹೋಗೋಣ ಅಂತ ಹೋಗ್ತಿದ್ದೆ. ಇದು ನೋಡಿ, ನೂರಾರು ವರ್ಷಗಳಿಂದ ಯೂಸ್ ಆಗ್ತಾ ಬಂದಿರೋ ಒಂದು ಇಂಜಿನಿಯರಿಂಗ್ ಸಿಸ್ಟಮ್ ಇವತ್ತು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಇಲ್ಲಿ ಯಾವುದೇ ಕ್ರೇನ್ ಇಲ್ಲ, ಲಿಫ್ಟ್ ಇಲ್ಲ, ಜಸ್ಟ್ ನೀರಿನ ಲೆವೆಲ್ನ ಚೇಂಜ್ ಮಾಡಿ ಬೋಟ್ನ ಮೇಲಕ್ಕೆ ತರುತ್ತೆ. ಮೊದಲು ಬೋಟ್ ಲಾಕ್ ಒಳಗಡೆ ಬರುತ್ತೆ. ಬೋಟ್ ಒಳಗಡೆ ಬಂದಮೇಲೆ ಗೇಟ್ ಕ್ಲೋಸ್ ಮಾಡಬೇಕು. ನಾನು ಅಲ್ಲಿದ್ದರಿಂದ ಗೇಟ್ ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಗೇಟ್ ಕ್ಲೋಸ್ ಆದಮೇಲೆ ಒಳಗಡೆ ನಿಧಾನವಾಗಿ ನೀರು ಬಿಡ್ತಾರೆ. ನೀರಿನ ಲೆವೆಲ್ ಮೇಲಕ್ಕೆ ಬಂದಾಗೆ ಬೋಟ್ ಕೂಡ ನಿಧಾನವಾಗಿ ಮೇಲಕ್ಕೆ ಬರುತ್ತೆ. ನೋಡೋಕ್ಕೆ ಸ್ವಲ್ಪ ಸಿಂಪಲ್ ಅನ್ಸಿದ್ರು ಆ್ಯಕ್ಚುಲಿ ತುಂಬ ಕ್ಲೆವರ್ ಇಂಜಿನಿಯರಿಂಗ್ ಇದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿನವರಿಗೆ ಅರ್ಥವಾಗುತ್ತದೆ. ಇದೆಲ್ಲ ಆಗ್ತಿರೋ ಮಧ್ಯದಲ್ಲಿ ಬೋಟ್ನಲ್ಲಿ ಇದ್ದ ಒಂದು ಕ್ಯೂಟ್ ಡಾಗ್ ನನ್ನ ಫ್ರೆಂಡ್ ಆಗ್ಬಿಡ್ತು. ಸ್ವಲ್ಪ ಹೊತ್ತು ನನ್ನ ಜೊತೆ ಆಟ ಆಡ್ತು. ಆಮೇಲೆ ಅಲ್ಲೇ ಒಬ್ಬ ಜೆಂಟ್ಲ್ಮನ್ ಜೊತೆ ಮಾತಾಡಿದೆ. ಅವರು ಆ ನ್ಯಾರೋ ಬೋಟ್ನ ಒಂದು ವಾರಕ್ಕೆ ಹೈರ್ ಮಾಡಿಕೊಂಡು ಕೆನಲ್ನಲ್ಲಿ ಟ್ರಾವೆಲ್ ಮಾಡ್ತಾರಂತೆ. ಬೇಕಾದ ಕಡೆ ಬೋಟ್ ನಿಲ್ಲಿಸಿ ಶಾಪಿಂಗ್ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾರಂತೆ. ಹೀಗೆ ಒಂದು ವಾರ ನಿಧಾನವಾಗಿ ಟ್ರಾವೆಲ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಅದು ಕೇಳಿ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಎಷ್ಟು ಸ್ಲೋ ಆಗಿ ಪೀಸ್ಫುಲ್ ಆಗಿ ಲೈಫ್ ಎಂಜಾಯ್ ಮಾಡ್ತಾರೆ ಅಲ್ವಾ. ಅದಾದಮೇಲೆ ಇನ್ನೊಂದು ಕಪಲ್ಗೆ ಗೇಟ್ ಓಪನ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಅವರಿಗೆ ತುಂಬ ಖುಷಿಯಾಗಿ ಥ್ಯಾಂಕ್ ಯು ಹೇಳಿ, ಹಗ್ ಮಾಡಿ, ಬಾಯ್ ಹೇಳಿ ಹೊರಟ್ರು. ಆಮೇಲೆ ಸಂಜೆ ಮನೆ ಕಡೆ ನಡ್ಕೊಂಡು ಹೋಗ್ತಾ ದಾರಿಯಲ್ಲಿ ರಾಸ್ಬೆರಿ ಗಿಡಗಳು ಸಿಕ್ತು. ಅಲ್ಲೇ ಸ್ವಲ್ಪ ಕಿತ್ಕೊಂಡು ತಿನ್ಕೊಂಡು ಹಂಗೆ ಅದೇ ಒಟ್ಟಿನಲ್ಲಿ ಯಾವುದೇ ದೊಡ್ಡ ಪ್ಲಾನ್ ಇರಲಿಲ್ಲ. ಒಳ್ಳೆ ವೀಕೆಂಡ್ ಇತ್ತು. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.